ಕಾಳಿಯ ಮರ್ದನದ ಕಥೆಯನ್ನ ನಿನ್ನೆ ದಿವಸ ನಾವು ನೋಡಿದ್ವಿ. ಭಗವಂತ ಆ ಕಾಳಿಯನ ವಿಭಿನ್ನ ಎಡೆಗಳ ಮೇಲೆ ನರ್ತನವನ್ನು ಮಾಡಿದಾಗ ಆ ಕಾಳಿಯ ತನ್ನ ಅಹಂಕಾರವನ್ನು ಕಳ್ಕೊಂಡ ಮತ್ತು ಆಯಾಸಿತನಾಗಿ ತನ್ನ ಎಲ್ಲ ಮುಖಗಳಿಂದ ರಕ್ತವನ್ನ ವಮನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಕಥೆಯನ್ನು ನಾವು ನೋಡಿದ್ವಿ. ಭಾಗವತ ಹೇಳುವಂತೆ ಅವನಿಗೆ 101 ಹೆಡೆಗಳು, ಹರಿವಂಶ ಹೇಳುವಂತೆ ಅವನಿಗೆ 5 ಹೆಡೆಗಳು. ಹೀಗೆ ಆ ಎಲ್ಲ ಹೆಡೆಗಳ ಮೇಲೆ ಭಗವಂತ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆತ ದಣಿದು ಭಗವಂತನನ್ನ ಪ್ರಾರ್ಥನೆ ಮಾಡಿದ. ನಂದು ತಪ್ಪಾಯ್ತು, ನಾನು ಇನ್ನು ಮುಂದೆ ಏನ್ ಮಾಡಬೇಕು, ಎಲ್ಲಿ ಹೋಗಬೇಕು, ನಿನ್ನ ಆಜ್ಞೆಯನ್ನು ಹೇಗೆ ಅನುಸರಿಸಬೇಕು, ಇದನ್ನ ನನಗೆ ನೀನು ತಿಳಿಸಿಕೊಡು ಅಂತ ಭಗವಂತನ ಪ್ರಾರ್ಥನೆ ಮಾಡಿದ. ಅವನು ಪ್ರಾರ್ಥನೆ ಮಾಡಿದ್ದಷ್ಟೇ ಅಲ್ಲದೆ ಅವನ ಪತ್ನಿಯರು ಕೂಡ ಅಲ್ಲಿಗೆ ಬಂದರು. ನಾವು ಸ್ವಭಾವತಃ ಬಹಳ ನೀಚರಾದವರು, ಸರ್ಪದ ಜಾತಿಯಲ್ಲಿ ಹುಟ್ಟಿದವರು, ಅಂಥವರಿಗೆ ನೀನು ಚಕ್ಕದಾದಂಥ ಶಾಸ್ತ್ರಿಯನ್ನೇ ಮಾಡಿದೆ. ನಿನ್ನ ದಿವ್ಯವಾದಂಥ ದೃಷ್ಟಿಯಲ್ಲಿ ಶತ್ರುಗಳಿಗೂ ಪುತ್ರರಿಗೂ ಮಿತ್ರರಿಗೂ ಯಾವ ಭೇದವೂ ಇರೋದಿಲ್ಲ, ಯಾರಲ್ಲೂ ನಿನಗೆ ಪಕ್ಷಪಾತ ಇಲ್ಲ. ಯಾರಲ್ಲೂ ನಿನಗೆ ಪಕ್ಷಪಾತ ಇಲ್ಲ ಆದ್ದರಿಂದ ದುಷ್ಟರಿಗೆ ನೀನೇನಾದ್ರು ಯಾವತ್ತಾದ್ರೂ ಶಿಕ್ಷೆ ಕೊಟ್ಟರೆ ಅದು ಕೇವಲ ಆ ದುಷ್ಟರನ್ನ ಶಿಕ್ಷಿಸುವುದಕ್ಕಾಗಿ ಮಾತ್ರ, ಅವರನ್ನು ಉದ್ಧರಿಸುವುದಕ್ಕಾಗಿ ಮಾತ್ರ, ನಿನ್ನ ವೈಯಕ್ತಿಕ ಸಫಲವೇನೂ ಅಲ್ಲಿರೋದಿಲ್ಲ. ಹಾಗಾಗಿ ನಮ್ಮ ಸತಿಯಾದಂತಹ ಈ ಕಾಳಿಯನನ್ನೇ ನೀನು ಶಿಕ್ಷಿಸಿ ಅವನ ಮೇಲೂ ಅನುಗ್ರಹ ಮಾಡಿದ್ದಿ, ಹಾಗೆ ನಮ್ಮ ಮೇಲೂ ಕೂಡ ಅನುಗ್ರಹ ಮಾಡಿದ್ದಿ. ಹಾಗಾಗಿ ಇನ್ನು ನಾವು ಎಲ್ಲಿ ಹೋಗಬೇಕು ಹೇಳು. ಯಾಕೆಂದ್ರೆ ಈ ಭಗವಂತನ ನಿನ್ನ ಪಾದ ಸೇವೆಗಾಗಿ ಲಕ್ಷ್ಮೀದೇವಿಯು ಕೂಡ ಅನೇಕ ಕಾಲದವರೆಗೆ ಸಮಸ್ತ ಭೋಗಗಳನ್ನು ತ್ಯಾಗ ಮಾಡಿ, ನಿಯಮಗಳನ್ನು ತ್ಯಾಗ ಮಾಡಿ ಅನೇಕ ಕಠಿಣವಾದಂತಹ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಅಂಥವಳಿಗೂ ದುರ್ಲಭವಾದಂತಹ ನಿನ್ನ ಪಾದದ ಧೂಳಿ, ನಿನ್ನ ಪಾದದ ನರ್ತನ ನಮ್ಮ ಪತಿಗೆ ಆಗಿದೆ. ಹಾಗಾಗಿ ಅವನ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಹೀಗೆ ನಾವು ಇನ್ನು ಮುಂದೆ ಏನು ಮಾಡಬೇಕು ಅಂತ ಅವನು ಆ ಕಾಳಿಯನ್ನು ಕೇಳಿದ ಮತ್ತು ಆ ಯಮುನೆಯು ಅವನ ಪತ್ನಿಯರು ಕೂಡ ಕೇಳಿದರು, ಅವನ ಭೃತ್ಯರೆಲ್ಲರೂ ಕೂಡ ಕೇಳಿದರು. ಹೀಗೆ ಎಲ್ಲರೂ ಕೂಡ ಕೇಳಿದ ಮೇಲೆ ಆ ಕೃಷ್ಣ ಅವರಿಗೆ ತಕ್ಕದಾದಂತಹ ಒಂದು ಶಾಸ್ತಿಯನ್ನು ಮಾಡಿದ ಮತ್ತು ಒಂದು ಸೂಚನೆಯನ್ನು ಅವರಿಗೆ ಕೊಟ್ಟ. ನೀವು ಇಲ್ಲಿಂದ ಈ ಯಮುನಾ ನದಿಯ ಈ ಮಡುವಿಗೆ ನೀವು ಬಂದಿದ್ದೀರಿ, ಈ ಮಡುವಿನಿಂದ ನೀವು ತೊಲಗಿ ಹೋಗಬೇಕು. ತೊಲಗಿ ಸಮುದ್ರಕ್ಕೆ ಹೋಗಬೇಕು ಅಂತ ಕೇವಲ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿದೆ. ಆದರೆ ತಾತ್ಕಾಲಿಕ ನಿರ್ಣಯ ಹೇಳುವಂತೆ ಸಮುದ್ರದಲ್ಲಿ ಒಂದು ರಮಣಕ ದ್ವೀಪ ಅಂತ, ರಮಣಕ ಅನ್ನೋ ಹೆಸರಿನ ಒಂದು ದ್ವೀಪ, ಆ ದ್ವೀಪದಲ್ಲಿ ನೀನು ಹೋಗಿ ಇದ್ದುಬಿಟ್ರೆ ಆ ದ್ವೀಪಕ್ಕೆ ನೀನು ಹೋಗಿರು. ಹಾಗಾಗಿ ಇಲ್ಲಿರುವಂತಹ ಈ ಯಮುನಾ ನದಿ ತೀರದ ಸುತ್ತಮುತ್ತಲಿರುವಂತಹ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ದೇವತೆಗಳಿಗೆ ಯಾರಿಗೂ ಕೂಡ ತೊಂದರೆ ಆಗುವುದಿಲ್ಲ ನಿನ್ನಿಂದ. ಈ ಯಮುನಾ ನದಿ ನೀರನ್ನು ಅವರು ನಿರ್ಭಯವಾಗಿ ನಿರಾತಂಕವಾಗಿ ಉಪಯೋಗ ಮಾಡಿಕೊಳ್ಳುವಂತೆ ಆಗ್ತದೆ. ಹಾಗಾಗಿ ನೀನು ಇಲ್ಲಿಂದ ಹೊರಟು ಹೋಗುವಂತ ಅವರಿಗೆ ಅವನು ಶಾಸ್ತಿ ಮಾಡಿದ. ಮತ್ತು ಈ ಮಡುವಿನಲ್ಲಿ ನಾನು ಕ್ರೀಡೆ ಆಡಿದ್ದೇನಾದ್ರಿಂದ ಯಾರು ಈ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ದೇವ ಪಿತೃಗಳಿಗೆ ಜಲತರ್ಪಣವನ್ನು ಕೊಟ್ಟು ಉಪವಾಸ ಮಾಡಿ ನನ್ನನ್ನು ಸ್ಮರಣೆ ಮಾಡಿ ನನ್ನನ್ನು ಅರ್ಚನೆ ಮಾಡ್ತಾರೋ ಅವರಿಗೆ ಸಮಸ್ತ ಪಾಪಗಳಿಂದಲೂ ಪರಿಹಾರ ಆಗ್ತದೆ ಅಂತ ಹೇಳಿ ಭಗವಂತ ಆ ಯಮುನಾ ನದಿಯ ಮಹತ್ವವನ್ನು ಕೊಂಡಾಡಿದ. ಈ ಯಮುನಾ ನದಿ ತೀರವನ್ನು ಬಿಟ್ಟು ನಾನು ಸಮುದ್ರದ ರಮಣಕ ದ್ವೀಪಕ್ಕೆ ಹೋಗಿಬಿಟ್ರೆ ಅಲ್ಲಿ ನನಗೆ ಮತ್ತೆ ಗರುಡನಿಂದ ಭಯ ಬಂದ್ರೆ ಏನ್ ಮಾಡಬೇಕು, ಗರುಡ ನನಗಾಗಲಿ ನನ್ನ ಪರಿವಾರಕ್ಕಾಗಲಿ ತೊಂದರೆ ಕೊಟ್ಟರೆ, ನಮ್ಮನ್ನು ಕೊಂದು ಹಾಕಿದ್ರೆ ನಾನು ಏನ್ ಮಾಡಬೇಕು ಅಂತ ಅವನು ಕೇಳ್ಕೊಂಡ. ಆಗ ಕೃಷ್ಣ ಹೇಳಿದ, ನೀನು ಅದಕ್ಕಾಗಿ ಹೆದರಬೇಕಾಗಿಲ್ಲ. ನಿನ್ನ ತಲೆಗಳ ಮೇಲೆ, ನಿನ್ನ ಹೆಡೆಗಳ ಮೇಲೆ ನನ್ನ ಪಾದಗಳ ಚಿಹ್ನೆ ಇದೆ. ನನ್ನ ಪಾದಗಳ ಚಿಹ್ನೆ ಇರೋದ್ರಿಂದ ನಿನಗೆ ಯಾವುದೇ ರೀತಿಯಾದಂತಹ ಆತಂಕ ಗರುಡನಿಂದ ಆಗೋದಿಲ್ಲ. ಹಾಗಾಗಿ ನೀನು ಹೊರಟು ಹೋಗು ಅಂತ ಹೇಳಿದ. ಹೀಗೆ ಅವನು ಹೊರಟು ಹೋಗು ಅಂತ ಹೇಳಿದ್ಮೇಲೆ ಕೂಡಲೇ ಅದೇ ಕ್ಷಣದಲ್ಲಿ ಆ ಕಾಳಿಯನಾಗ ತನ್ನೆಲ್ಲ ಪರಿವಾರವನ್ನು ಕಟ್ಕೊಂಡು ಅಲ್ಲಿಂದ ಹೊರಟು ಹೋದ. ಕೃಷ್ಣ ಆ ಕಾಳಿಯ ಅಲ್ಲಿಂದ ಹೊರಟು ಹೋದ್ಮೇಲೆ ಅವನ ವಿಷಯುಕ್ತವಾದಂಥ ನೀರನ್ನು ಕುಡಿದು, ಕೆಲವು ಗೋಪಾಲಕರಿಗೆ ಗೊತ್ತಿರಲಿಲ್ಲ ಅದು. ಕೃಷ್ಣನ ಜೊತೆ ಆವತ್ತು ಆ ಕಾಡಿಗೆ ಬಂದಂಥ ದನ ಕರುಗಳನ್ನು ಮೇಯಿಸಲಿಕ್ಕೆ ಬಂದಂಥ ಕೆಲವು ಗೋಪಾಲಕರಿಗೆ ಮತ್ತು ಅವರ ಜೊತೆ ಬಂದಿರತಕ್ಕಂಥ ಕೆಲವು ಕರುಗಳಿಗೆ ಅದು ಗೊತ್ತಿರಲಿಲ್ಲ. ಗೊತ್ತಿಲ್ಲದ್ರಿಂದ ಅವ್ರು ನೀರು ಕುಡಿದು ಸತ್ತಾಗಿಬಿಟ್ಟಿದ್ರು. ಅವರೆಲ್ಲರನ್ನೂ ಕೂಡ ಕೃಷ್ಣ ತನ್ನ ಕೃಪಾದೃಷ್ಟಿಯಿಂದ ಪುನರುಜ್ಜೀವಿತಗೊಳಿಸಿದ. ಹೀಗೆ ಪುನರುಜ್ಜೀವಿತಗೊಳಿಸಿ ಆವತ್ತಿನ ರಾತ್ರಿಯ ಕಾಲದಲ್ಲಿ ಅವರು
ಅದೇ ಜಾಗದಲ್ಲಿ ಕಳೆದರು. ಆ ಗೋಪಾಲ ಬಾಲಕರೆಲ್ಲರೂ ಕೂಡ, ಕೃಷ್ಣ ಬಲರಾಮ ಮತ್ತು ಉಳಿದವರೆಲ್ಲರೂ ಕೂಡ ಆ ರಾತ್ರಿಯನ್ನ ಅದೇ ಸ್ಥಳದಲ್ಲಿ ಕಳೆದರು. ಯಾಕಂದ್ರೆ ಆಗಾಗಲೇ ಸಾಕಷ್ಟು ಹೊತ್ತಾಗಿತ್ತು, ಅಲ್ಲೇ ಕಳೆದರು ಅಂತ ಕಥೆಯನ್ನು ನೋಡ್ತೇವೆ. ಆ ಕಾಳಿಯ ಮರ್ದನದ ಸಂಕೇತ ಏನು? ಯಮುನಾ ನದಿಯ ಆಳವಾದಂತಹ ಮಡು, ಅಂದ್ರೆ ಇದು ನಮ್ಮ ಮನಸ್ಸೇ ಒಂದು ಮಡು. ನಾವೆಲ್ಲ ಜೀವಿಗಳೇನಿದ್ದೇವೆ, ನಮ್ಮ ಮನಸ್ಸೇ ಒಂದು ಯಮುನಾ ನದಿಯ ಮಡು. ಇದರಲ್ಲಿ ಕಾಳಿಯನಂಥ ದುಷ್ಟ ಸರ್ಪಗಳು, ದುಷ್ಟ ಆಲೋಚನೆಗಳು, ದುಷ್ಟ ಸಂಕಲ್ಪಗಳು, ನೂರಾರು ಕೆಟ್ಟ ಪ್ರವೃತ್ತಿಗಳು ಎಷ್ಟೋ ಕಾಲದಿಂದ ನಮ್ಮ ಮನಸ್ಸಿನಲ್ಲಿ ಗೂಡು ಮಾಡಿಕೊಂಡಿವೆ. ಹಾಗಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ಇಂದ್ರಿಯಗಳು ನಮಗೆ ಯಾವ ಕೆಲಸಕ್ಕೂ ಉಪಯೋಗ ಬರದಂತಾಗಿವೆ. ಕೇವಲ ವಿಲಾಸ, ವಿಹಾರ, ಭೋಗ, ವೈಭೋಗಗಳನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಇದು ಉಪಯೋಗ ಬರದಂತಾಗಿದೆ. ನಮ್ಮ ಸುತ್ತಮುತ್ತ ಇದ್ದವರಿಗೂ ಕೂಡ ಇದು ಯಾವುದೇ ಪ್ರಯೋಜನವನ್ನು ಕೊಡದಂತಾಗಿದೆ. ಹಾಗಾಗಿ ಭಗವಂತನ ಸನ್ನಿಧಾನ ಇಲ್ಲಿ ಬಂದು ಭಗವಂತನ ಕುರಿತು ನಾವೇನು ಜಪರಸಾದಿಗಳನ್ನು, ಧ್ಯಾನಾದಿಗಳನ್ನ, ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನು ಮಾಡ್ತೇವೆ, ಅದರ ಮೂಲಕ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕೆಟ್ಟ ಪ್ರವೃತ್ತಿಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟದು ಅನ್ನೋದೇನಿದೆ ಎಲ್ಲವೂ ಕೂಡ ನಮ್ಮ ಮನಸ್ಸಿನಿಂದ ತೊಲಗಿ, ನಮ್ಮ ಮನಸ್ಸು ಅನ್ನುವಂಥ ವೃಂದಾವನ ಏನಿದೆ, ನಮ್ಮ ಮನಸ್ಸು ಅನ್ನುವಂಥ ಯಮುನಾ ನದಿ ಏನಿದೆ, ಅದು ಮತ್ತೆ ಸ್ನಾನ ಪಾನಗಳಿಗೆ ಜನರಿಗೆ ಉಪಯೋಗವಾಗುವಂತೆ ಆಗಬೇಕು ಅನ್ನೋದಕ್ಕೆ ಅದು ನಮ್ಮ ಸಂಕೇತ. ಕಾಳಿಯ ನಾಗನ ಹೆಡೆಯ ಮೇಲೆ ಆ ಕೃಷ್ಣನ ಪಾದದ ಚಿಹ್ನೆಗಳೇನಿದ್ದವು, ಚಿಹ್ನೆಗಳು ಅವನಲ್ಲಿ ಕಾಣಿಸಿಕೊಂಡಿದ್ದರಿಂದ ಅವನಿಗೆ ಇನ್ನು ಮುಂದೆ ಯಾವುದೇ ಭಯ ಇಲ್ಲ ಅಂತ ಕೃಷ್ಣ ಆಶ್ವಾಸನೆ ಕೊಟ್ಟಿದ್ದ. ಹಾಗೆ ಭಗವಂತನ ಪಾದ ಚಿಹ್ನೆಗಳು, ಶಂಖ, ಚಕ್ರ, ಗದೆ ಮೊದಲಾದಂತಹ ಚಿಹ್ನೆಗಳು ನಮ್ಮ ತಲೆಯ ಮೇಲೆ, ನಮ್ಮ ಶರೀರದ ಮೇಲೆ ಕಾಣಿಸಿಕೊಂಡ್ರೆ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ, ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಯೂ ಕೂಡ ಯಾವುದೊಂದು ಬರೋದಿಲ್ಲ, ಸುರಕ್ಷಿತರಾಗ್ತೇವೆ ನಾವು ಅಂತನ್ನೋದು ಕೂಡ ಆ ಕಥೆಯಿಂದ ಸೂಚಿತವಾಗತಕ್ಕಂಥ ಒಂದು ತತ್ವ. ಮತ್ತು ಇದೇ ಸಂದರ್ಭದಲ್ಲಿ ಕಾಳಿಯ ನಾಗನ ಒಂದು ಹೆಸರಿನ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಅವನಿಗೆ ಕಾಲ್ಯ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ಕಾಳಿಯ ಅಂತ ನಾವೀಗ ಭಾಗವತದಲ್ಲಿ, ಹರಿವಂಶದಲ್ಲಿ ಕೇಳಿದ್ವಿ. ಕಾಲ್ಯ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಕಾಲ್ಯ ಅನ್ನೋದನ್ನ ನಾವು ಕಾಲ್ಯ ಅಂತ ತಿಳ್ಕೋಬಹುದು, ಹಾಗೂ ಅನ್ಬಹುದು. ಕಾಲ್ಯ ಅನ್ಬಹುದು, ಪ್ರಯೋಗ ಮಾಡಬಹುದು. ಕಾಲಿಯ ಇದ್ದದ್ದು ಕಾಲೀಯನೂ ಆಗ್ಬಹುದು, ನೀ ಇದ್ದದ್ದು ಹ್ರಸ್ವ ಇದ್ದದ್ದು ದೀರ್ಘ ಆಗ್ಬಹುದು, ಅಥವಾ ಕಾಲ್ಯ ಆಗ್ಬಹುದು, ಅಥವಾ ಕಾಳಿಯ ಇದು ಕಾಳೀಯ, ನೀ ಇದ್ದದ್ದು ಹ್ರಸ್ವ ಇದ್ದದ್ದು ದೀರ್ಘ ಕೂಡ ಆಗ್ಬಹುದು. ಹೀಗೆ ಯಾವ ಹೆಸರಿನಿಂದ ಕರೀಬಹುದು, ಕಾಲ್ಯ ಇದ್ದದ್ದು ಕಾಳ್ಯನೂ ಆಗ್ಬಹುದು. ಹೀಗೆ 4-5 ರೀತಿಯಾಗಿ ಅದೇ ಹೆಸರನ್ನು ನಾವು ಹಿಂದೆ ಮುಂದಾಗಿ ಕರಿಬಹುದು ಅಂತ ವ್ಯಾಖ್ಯಾನದಲ್ಲಿ ಅದನ್ನ ಸೂಚನೆ ಮಾಡಿದ್ದಾರೆ. ಹೀಗೆ ಆ ಕಾಳಿಯ ಮದ್ದನದ ಬಳಿಕ ಅದೇ ಆ ರಾತ್ರಿಯಲ್ಲಿ ಅವರು ಅಲ್ಲೇ ವಸತಿ ಮಾಡಿದರು ಅಂತ ಕಥೆಯನ್ನು ನಾವು ಏನು ನೋಡ್ತೇವಲ್ಲ, ಆ ಬಳಿಕ ಮುಂದೆ ಕೃಷ್ಣ ತೋರಿಸಿದಂತಹ ಮಹಿಮೆ ಏನಂದ್ರೆ ಕಾಡ್ಗಿಚ್ಚನ್ನ ಶಮನ ಮಾಡಿದ್ರು. ಒಟ್ಟಾರೆ ಭಾಗವತದಲ್ಲಿ 2 ಬಾರಿ ಅವನು ಕಾಡ್ಗಿಚ್ಚನ್ನು ಶಮನ ಮಾಡಿದಂತಹ ಕಥೆ ಬರ್ತದೆ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 2 ಬಾರಿ ಕಾಡ್ಗಿಚ್ಚನ್ನು ಶಮನ ಮಾಡಿದ ಕಥೆ. 2 ಬಾರಿಯೂ ಕೂಡ ಕಾಡ್ಗಿಚ್ಚನ್ನ ಶಮನ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಗೋಪಾಲ ಬಾಲಕರಿಗೂ ಮತ್ತು ಈ ಗೋವುಗಳಿಗೂ ಬಂದಂತಹ ಆಪತ್ತನ್ನು ಅವನು ನಿವಾರಣೆ ಮಾಡಿದ ಅಂತ ಕಥೆಯಲ್ಲಿ ಬರ್ತಾ ಇದೆ. ಹರಿವಂಶದಲ್ಲಿ ಪ್ರಾಯ ಕಾಡ್ಗಿಚ್ಚನ್ನು ಶಮನ ಮಾಡಿದಂಥ ಕಥೆ ಇಲ್ಲ. ನಮ್ಮ ಎದುರಿಗಿರುವಂಥದ್ದು ಉತ್ತರ ಭಾರತಕ್ಕೆ ಅನುಸಾರವಾದಂತಹ ಪಾಠ ಇಲ್ಲಿರೋದು. ದಕ್ಷಿಣ ಭಾರತಕ್ಕೆ ಅನುಸಾರವಾದ ಪಾಠದಲ್ಲಿ ಏನಾದರೂ ಇದ್ದಿರಬಹುದು, ಅಂತ ಇಲ್ಲಂತೂ ಆ ಕಥೆ ಇಲ್ಲ, ಹರಿವಂಶದಲ್ಲಿ ಇಲ್ಲ. ಭಾಗವತ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ 2 ಬಾರಿ ಕೃಷ್ಣ ಕಾಡ್ಗಿಚ್ಚನ್ನ ಶಮನ ಮಾಡಿದ್ದು ಕಥೆ ಬರ್ತಾ ಇದೆ. ಮೊದಲನೇ ಕಥೆ ಏನಂದ್ರೆ ಆ ಕಾಳಿಂಗ ಸರ್ಪವನ್ನ ನಾಶ ಮಾಡಿದಂತಹ ದಿವಸ ಏನಿತ್ತು, ಅದೇ ದಿವಸವೇ ಸುರಕ್ಷಿತವಾಗಿ ಕೃಷ್ಣ ದಡಕ್ಕೆ ಬಂದ ಮೇಲೆ ಯಶೋದೆ, ರೋಹಿಣಿ ಇವರೆಲ್ಲರೂ ಕೂಡ ಕೃಷ್ಣನನ್ನ ಬಿಗಿದಪ್ಪಿಕೊಂಡು ತಮ್ಮ ಸಂತೋಷವನ್ನು ವ್ಯಕ್ತ ಮಾಡಿದ್ರು. ಅವರು ರಾತ್ರಿಯಲ್ಲಿ ಅಲ್ಲೇ ಕೂತ್ಕೊಂಡು ಮಲ್ಕೊಂಡಿದ್ದಾಗ ಅದು ಸುತ್ತಲೂ ಕಾಡ್ಗಿಚ್ಚು ಹದ್ದುಕೊಂಡಿತ್ತು. ದೊಡ್ಡ ಕಾಡಾದ್ರಿಂದ ಒಣಗಿದ ಗಿಡ ಮರಗಳು ಒಂದಕ್ಕೊಂದಕ್ಕೆ ಘರ್ಷಿಸಿ ಬೆಂಕಿ ಹೊತ್ಕೊಳ್ತದೆ. ಆ ಬೆಂಕಿ ಹೊತ್ಕೊಂಡಿದ್ರಿಂದ ಕರುಗಳೆಲ್ಲವೂ ಭಯಪಟ್ಟು ಆರ್ತನಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಗೋಪಾಲಕರೆಲ್ಲರೂ ಕೂಡ ಎದ್ದು ಕೂತು ಹಾಹಾಕಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೃಷ್ಣನು ಕೂಡ ಕೂಡಲೇ ಎಚ್ಚರಗೊಂಡು ಅದನ್ನೆಲ್ಲವನ್ನು ಕೂಡ ಕುಡಿದು ಬಿಟ್ಟ ಅಂತ ಕಥೆ ನಾವು ನೋಡ್ತೀವಿ. ಕುಡಿದು ಆ ಎಲ್ಲ ಗೋಪಾಲ ಬಾಲಕರನ್ನು ಕೂಡ ಅವನು ಅಲ್ಲಿ ಸುರಕ್ಷಿತರನ್ನಾಗಿ ಮಾಡಿದ. ಅದರ ಮುಂದೆ ನಾವು ನೋಡುವಂತ ಕಥೆ ಏನಿದೆ ಅದು ಉಗ್ರಾಸುರನ ವಧ. ಆ ಉಗ್ರಾಸುರನ ವಧದ ಕಥೆ ಹರಿವಂಶದಲ್ಲಂತೂ ಇಲ್ಲವೇ ಇಲ್ಲ. ಭಾಗವತದಲ್ಲೂ ಕೂಡ
ಇದು ಉತ್ತರಾನುಸಾರಿಯಾದ ಪಾಠ, ಉತ್ತರ ಭಾರತಕ್ಕೆ ಅನುಸಾರವಾದಂತಹ ಪಾಠ ನಮ್ಮಲ್ಲಿರೋದು. ಉಗ್ರಾಸುರನ ವಧೆಯ ಬಗ್ಗೆ ಕೂಡ ನಮಗೆ ಇಲ್ಲಿ ಕಥೆ ಗೊತ್ತಿಲ್ಲ. ಅದನ್ನು ತಾತ್ಪರ್ಯ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಅಪರಿಮಿತ ಮಹಾಶಕ್ತಿಯುಳ್ಳಂತಹ ಕೃಷ್ಣ ಹೀಗೆ ದಿವ್ಯ ಕಾರ್ಯಗಳನ್ನು ಮಾಡುವಾಗ ಒಮ್ಮೆ ಉಗ್ರ ಎಂಬ ಹೆಸರಿನ ಒಬ್ಬ ರಾಕ್ಷಸ, ಅವನು ವೃಕ್ಷದ ರೂಪದಿಂದ ಒಂದು ಜಾಗದಲ್ಲಿದ್ದ. ಎಂಥ ಕಠೋರವಾದಂತಹ ವೃಕ್ಷ ಅಂದ್ರೆ ಅದು, ಅದರ ದುರ್ಗಂಧದಿಂದ, ವಿಷಯುಕ್ತವಾದಂತಹ ಗಾಳಿಯಿಂದ ಮನುಷ್ಯರು, ಪಶುಗಳು ಮೊದಲಾದಂಥ ಎಲ್ಲ ಜೀವಿಗಳು ರೋಗ ಪೀಡಿತವಾಗಿ ಸತ್ತೋಗ್ತಾ ಇತ್ತು. ಬ್ರಹ್ಮನ ವರ ಇತ್ತು ಆ ರಾಕ್ಷಸನಿಗೆ. ಹಾಗಾಗಿ ಅವನು ಯಾರಿಗೂ ಬದ್ಧನಾಗಿರ್ಲಿಲ್ಲ. ಇಂಥವು ಕೆಲವು ವೃಕ್ಷಗಳ ಕಥೆ ನಮಗೆ ಭಾಗವತದಲ್ಲಿ ಈಗ ನಾವು ನೋಡ್ತೇವಲ್ಲ, ಇಂಥವು ವಿಚಿತ್ರವಾದಂತಹ ಕೆಲವು ವೃಕ್ಷಗಳು, ಮನುಷ್ಯನಿಗೆ ಪ್ರಾಣಿಗಳಿಗೆ ಮಾರಕವಾದಂತಹ ಕೆಲವು ವೃಕ್ಷಗಳು ಈಗಲೂ ಇವೆ ಕೆಲವು ಖಂಡಾಂತರಗಳಲ್ಲಿ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಂತಹ ಗಿಡಗಳಿಲ್ಲ. ಆದ್ರೆ ಮಾಂಸಾಹಾರಿ ಆದಂತಹ ಕೆಲವು ಗಿಡಗಳು, ಕ್ರೂರವಾದಂತಹ ಕೆಲವು ಗಿಡಗಳು ಬಹಳ ಪ್ರಮಾಣದಲ್ಲಿಲ್ಲ, ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದೇ ಭೂಮಿ ಮೇಲೆ ಕೆಲವು ಬೇರೆ ಖಂಡಗಳಲ್ಲಿ ಇದ್ದ ಮಾಹಿತಿಗಳು ಕೂಡ ಕೆಲವು ಇವೆ. ಮಾಂಸಾಹಾರಿ ಅಂದ್ರೆ ನಮ್ಮಂತಹ ಮನುಷ್ಯರನ್ನ, ದನಕರುಗಳನ್ನ ತಿನ್ನುವಂತಹ ಯಾವಿಲ್ಲ, ಕೆಲವು ಕೀಟಗಳನ್ನ, ಸಣ್ಣ ಪ್ರಮಾಣದ ಪ್ರಾಣಿಗಳನ್ನ ತಮ್ಮ ಹತ್ರಕ್ಕೆ ಹೋದ್ರೆ ಎಳ್ಕೊಂಡು ಬಿಡ್ತಾವೆ. ವಿವಿಧ ರೀತಿಯಾದಂತಹ ಗಿಡ ಮರಗಳಿವೆ, ಅದ್ರಲ್ಲಿ ಕೆಲವು ಸಣ್ಣ ಪುಟ್ಟ ಪ್ರಾಣಿಗಳನ್ನ ಎಳ್ಕೊಂಡು ಬಿಡ್ತಾವೆ. ಎಳ್ಕೊಂಡು ಅದ್ರ ಸಣ್ಣ ಪುಟ್ಟ ಪ್ರಾಣಿಗಳು ಅಥವಾ ಕೀಟಗಳು ಅದನ್ನ ಎಳ್ಕೊಂಡು ಆಹಾರವನ್ನು ಸ್ವೀಕಾರ ಮಾಡುವಂತಹ ವೃಕ್ಷಗಳು ಕೆಲವು ಇವೆ ಅಂತ ಒಳ್ಳೆ ಓದಿದ ನೆನಪಿಗೆ ಬಂತಷ್ಟೆ ಆಕಸ್ಮಿಕವಾಗಿ. ಅವನ ಮಹಾವಿಷ ಎಂಥದಿತ್ತು ಉಗ್ರಾಸುರನ ವಿಷ ಅಂದ್ರೆ, ಬಲರಾಮನ ಮೈಯಲ್ಲಿ ಕೂಡ ಅದು ಪ್ರವೇಶ ಮಾಡುತ್ತೆ. ಬಲರಾಮ, ಕೃಷ್ಣ, ಗೋಪಾಲ ಮೊದಲಾದಂಥ ಗೋಪಾಲಕರಲ್ಲಿಯೂ ಕೂಡ ಆ ವೃಕ್ಷದ ಆಸುಪಾಸಿನಲ್ಲಿ ಸಂಚಾರ ಮಾಡುವಾಗ ಆ ವೃಕ್ಷದ ಮೇಲಿನ ಬೀಸಿ ಬಂದಂತ ಗಾಳಿ ಏನಿತ್ತು ಅದು ಬಲರಾಮನಿಗೂ ತಾಗಿತ್ತು. ತಾಗಿ ಅವನು ಕೂಡ ಬಹಳ ಸಂಕಟಪಟ್ಟ, ತಡೆದುಕೊಳ್ಳಿಕ್ಕಾಗಲಿಲ್ಲ, ಅವನಿಗೆ ಮೂರ್ಛಿತನಾಗಿಬಿಟ್ಟ. ಇಂಥ ಪ್ರಬಲವಾದಂಥ ವಿಷಯ ಅವನಿಗಿತ್ತು. ಆಗ ಕೃಷ್ಣ ಏನು ಮಾಡಿದ, ಆ ವೃಕ್ಷರೂಪಿಯಾದಂತಹ ದಾನವನನ್ನ ಅವನು ಬೇರೆ ಸಮೇತ ಕಿತ್ತು ಹಾಕಿದ. ಅವನನ್ನು ಕೊಂದಾಕಿದ. ಅವನೊಬ್ಬನೇ ಅಲ್ಲ, ಅವನ ದೊಡ್ಡವಾದಂಥ ಎಷ್ಟೊಂದು ಸಂತಾನವೇ ಅಲ್ಲಿ ಸುತ್ತಮುತ್ತಲು, ಆ ಪ್ರದೇಶದ ಸುತ್ತಮುತ್ತಲು ಅವರೆಲ್ಲರನ್ನೂ ಕೂಡ ಅವನು ಆ ಇಡೀ ಕಾಡಿನಲ್ಲಿ ಅಂಥ ವೃಕ್ಷಗಳು ಯಾವ್ಯಾವಿತ್ತು ಅವೆಲ್ಲವನ್ನೂ ಕೂಡ ಬೇರೆ ಸಮೇತವಾಗಿ ಕಿತ್ತು ಹಾಕಿ ಆ ರಾಕ್ಷಸರನ್ನ ಅವನು ನಿರ್ಮೂಲನೆ ಮಾಡಿದ. ಅದೇ ಉಗ್ರಾಸುರನ ಕಥೆಗೆ ಹೊಂದ್ಕೊಂಡಂತೆ ಬರುವಂತಹ ಮತ್ತೊಂದು ಮಾಹಿತಿ ಏನಂದ್ರೆ, ಆ ಉಗ್ರಾಸುರನ ಕೆಲವು ಹೆಂಡಂದರಿದ್ರು. ದೊಡ್ಡ ರಾಕ್ಷಸ, ಅವನೊಂದು ದೊಡ್ಡ ಪರಿವಾರವೇ ಇತ್ತು. ಅವನ ಹೆಂಡತಿಯರು ಕೆಲವರು ಹಸುಗಳಾಗಿದ್ರು, ಅವನ ಮಕ್ಕಳು ಕೆಲವರು ಕರುಗಳಾಗಿದ್ರು. ಕೃಷ್ಣ ಏನ್ ಮಾಡಿದ ಅಂದ್ರೆ, ಆ ಹಸುರು ರೂಪಿಗಳಂತಹ ದೊಡ್ಡ ದೊಡ್ಡ ವಿಷವೃಕ್ಷಗಳಿತ್ತಲ್ಲ ಅವನ್ನೆಲ್ಲ ಕಿತ್ತಿ ಆ ವೃಕ್ಷಗಳಿಂದಲೇ ಹಸುಗಳನ್ನ ಮತ್ತು ಕರುಗಳನ್ನು ಬಡಿದುಕೊಂಡ. ಅಂತೂ ಒಟ್ಟಾರೆ ಆ ಉಗ್ರಾಸುರನ ವೃಕ್ಷ ರೂಪವಾದ ಪರಿವಾರ, ಹಸುಗಳ ರೂಪವಾದಂತಹ ಅವನ ಹೆಂಡತಿಯರ ಗುಂಪು ಮತ್ತು ಅವನ ಕರುಗಳ ಹಿಂಡು, ಇವೆಲ್ಲವನ್ನೂ ಕೂಡ ಕೊಂದು ಹಾಕಿ ಆ ವೃಕ್ಷಗಳನ್ನು, ಹಸು ಕರುಗಳನ್ನು ಎಲ್ಲವನ್ನೂ ಕೂಡ ಒಂದೇ ಜಾಗದಲ್ಲಿ ಹಾಕಿ ಗೋಪಾಲ ಬಾಲಕರು ಎಲ್ಲರೂ ಕೂಡ ಅದನ್ನು ಸುಟ್ಟು ಹಾಕಿದ್ರು. ಮತ್ತವರು ಇನ್ನೊಮ್ಮೆ ಹುಟ್ಟಬಾರದು ಅಂತ ಹೇಳಿ ಹೀಗೆ ಸುಟ್ಟು ಹಾಕಿ ಮತ್ತೆ ಅವರು ಯಮುನಾ ನದಿ, ಈಗ ಯಮುನಾ ನದಿ ಸ್ವಚ್ಛವಾಗಿತ್ತಲ್ಲ, ಹಿಂದಿನ ದಿವಸ ಕಾಳಿಯನಾಗನನ್ನು ಸ್ವಚ್ಛ ಮಾಡಿದ್ರಿಂದ ಯಮುನಾ ನದಿ ಎಲ್ಲ ಸ್ವಚ್ಛವಾಗಿತ್ತು. ಹಾಗಾಗಿ ಯಮುನಾ ನದಿ ತೀರದಲ್ಲಿ ಅವನಿಗೆ ವಿಹಾರ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಆಗ ದೊರೆಯಿತು. ತನ್ನ ಎಲ್ಲ ಗೋಪಾಲ ಬಾಲಕರ ಜೊತೆ, ಅವರ ಹಿಂದಿನ ಜೊತೆ ಅವನು ಅಲ್ಲಿ ವಿಹಾರವನ್ನು ಮಾಡಿದ ಅಂತ ಕಥೆಯನ್ನು ನಾವು ಆ ಬಳಿಕ ನೋಡ್ತೇವೆ. ಅದರ ಮುಂದೆ ಇರುವಂತಹ ಕಥೆ ಏನಂದ್ರೆ, ಹರಿವಂಶದಲ್ಲಿ ಬರುವಂತಹ ಕಥೆಯ ಪ್ರಕಾರ ಧೇನುಕಾ ವಧ ಮತ್ತು ಪ್ರಳಂಬಾಸುರನ ವಧ ಇವೆರಡೂ ಕೂಡ ಹರಿವಂಶದಲ್ಲಿ ಅದರ ಮುಂದೆ ಬರ್ತವೆ. ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕಿಂತ ಮೊದಲೊಂದು ಬೇರೆ ಕಥೆ ಇದೆ. ಆ ಕಥೆಯ ಬಳಿಕ ಧೇನುಕಾ ಮತ್ತು ಪ್ರಲಂಬನ ಕಥೆ ಇದೆ. ಕೃಷ್ಣ ಈಗ 5 ಅಥವಾ 6ನೇ ವಯಸ್ಸನ್ನು ದಾಟಿ 8, 9 ಈ ವಯಸ್ಸಿನ ಸಮೀಪಿಸ್ತಾ ಅಂತ ನಾವು ಮೊನ್ನೊಂದು ದಿವಸ ನೋಡಿದ್ವಿ. ಈ ಸಂದರ್ಭದಲ್ಲಿ ಕೃಷ್ಣ ಬಹುಪತ್ನಿಕ ಆಗಿದ್ದ ಅಂತ ಹಿಂದಿನ ಅವನ ಅವತಾರದ ದಿವಸ ಅವತಾರವನ್ನು ವರ್ಣನೆ ಮಾಡಿದ ದಿವಸ ಹೇಳಿದ್ನಲ್ಲ, ಅವನ ವಿವಾಹ ಹೇಗೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. 16,108 ಜನ ಸ್ತ್ರೀಯರನ್ನ ಮದುವೆ ಆಗಿದ್ದ ಅಂತ ಕಥೆ ಐತಿ. ಅದ್ರ ಪೈಕಿ ಮೊದಲನೇ ಮದುವೆ, ಅದನ್ನು ನಾವು ಇವತ್ತು ನೋಡ್ಬೇಕು. ಕೃಷ್ಣನ ಮೊದಲನೇ ಕಲ್ಯಾಣ
16,109 ಕಲ್ಯಾಣಗಳಿವೆ. ಅದ್ರ ಪೈಕಿ 108 ಕಲ್ಯಾಣಗಳು. ಅದ್ರ ಪೈಕಿ ಮೊದಲನೇ ಕಲ್ಯಾಣ ಈಗ ನೀಲ ಅಂತ ಒಬ್ಬಾಕೆ. ಆ ನೀಲ ಎಂಬಾಕೆ ಯಾರು ಅಂದ್ರೆ ಕೃಷ್ಣನ ಸೋದರ ಮಾವನ ಮಗಳವಳು. ಕೃಷ್ಣನ ಸಹೋದರ, ಕೃಷ್ಣನ ತಾಯಿ ಯಶೋದೆ. ಆ ಯಶೋದೆಯ ಸೋದರ ಒಬ್ಬ ಕುಂಭಕ ಅಂತ ಹೆಸರಿನವ. ಅವನು ಒಬ್ಬ ಗೊಲ್ಲನೆ, ಗೋಪಾಲಕನೇ. ಅವನ ಮಗಳು ಒಬ್ಬಕ್ಕೆ ನೀಲ ಅಂತ ಇತ್ತು. ಆ ನೀಲ ಎಂಬಾಕೆಯನ್ನು ಅವನು ಮೊದಲನೇ ಸರಿ ಆ ವಯಸ್ಸಿನಲ್ಲಿ ಮದುವೆ ಆದ. ಆ ಕುಂಭಕ ಅಂತ ಏನು ಗೋಪಾಲಕ ಇದ್ನಲ್ಲ, ಅವನ ಮನೆಯಲ್ಲಿ 7 ಗೂಳಿಗಳಿತ್ತು, ದೊಡ್ಡ ದೊಡ್ಡ ಆಕಾರದ ಎತ್ತುಗಳು. ಅವ್ರು ಯಾರು ಅಂದ್ರೆ ಎಲ್ಲರೂ ರಾಕ್ಷಸರವರು, ಶಿವವರದಿಂದ ಅತ್ಯಂತ ಪರಾಕ್ರಮಗಳಾದವರು, ಯಾರಿಗೂ ಮಣಿಯದಂಥವ್ರು. ಆ 7 ರಾಕ್ಷಸರನ್ನ ಕೃಷ್ಣ ಸಂಹಾರ ಮಾಡಿ ಅವನ ಮಗಳಂತ ನೀಲ ಎಂಬಾಕೆಯನ್ನು ಮದುವೆ ಆದ. ಅವನ ಷರತ್ತೇ ಆಗಿತ್ತಂತ. ನೀಲ ಎಂಬವನು ಆ ಕುಂಭಕ ಎಂತ ಗೋಪಾಲಕ ಏನಿದ್ನಲ್ಲ, ಈ ಅವನ ಕೊಟ್ಟಿಗೆಯಲ್ಲಿ ಆ ಏನು ಆಕಳುಗಳಿದ್ದವಲ್ಲ, ಆ 7 ಆಕಳುಗಳನ್ನ 7 ಗೂಳಿಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಅವನೊಂದು ಷರತ್ತಿತ್ತು. ಆ ಷರತ್ತನ್ನ ಈಡೇರಿಸಿ ಅವನು ಅದನ್ನ ಸಂಹರಿಸಿದ ಅಂತ ನಾವು ಕಥೆಯನ್ನು ನೋಡ್ತೇವೆ. ಶಿವಬರದಿಂದ ಅದಮ್ಯವಾದಂಥ ಹಾಗೂ ಅವಧ್ಯವಾದಂಥ ಬಲವುಳ್ಳಂಥ 7 ಎತ್ತುಗಳನ್ನ ಏಕಕಾಲದಲ್ಲಿ ಕಟ್ಟಿ ಹಾಕಬೇಕು ಅಂತ ಹೇಳಿ 2 ಕಡೆ ಪಣ ಇತ್ತು. ಇದನ್ನ ಇಲ್ಲೊಂದು ನಾವು ಘಟನೆ ಗಮನಿಸಬೇಕು. ಈಗ ನೀಲ ಅನ್ನೋವನ್ನ ಒಂದು ಮದುವೆ ಆದ ಅಂತ ಕಥೆ ಬರ್ತದಲ್ಲ, ಈ ನೀಲ ಅಂದ್ರೆ ಯಾರೀಕೆ? ಅಷ್ಟಮಹಿಷಿಯರಲ್ಲಿ ಒಬ್ಬಳು. 16,100 ಜನ ಸ್ತ್ರೀಯರನ್ನ ಕಂಸ ಈ ನರಕಾಸುರನ ಅಧೀನದಲ್ಲಿದ್ದವರನ್ನ ತಂದು ಮದುವೆ ಆದ. ಅವರು 16,100. ಅದಾದ ಬಳಿಕ 16,108 ಅಂತ ಸಂಖ್ಯೆ ಹೇಳಿದೆ ನಾನು. ಆ 8 ಪೈಕಿ 8ನ್ನ ಮತ್ತೆ 6 + 2 ಅಂತ ಮಾಡ್ಕೋಬೇಕು. 6 ಜನ ಏನಿದ್ದಾರೆ ಷಣ್ಮಹಿಷಿಯರು, ಕೃಷ್ಣನ ಷಣ್ಮಹಿಷಿಯರು ಅಂತ ಅವರನ್ನ ಕರಿತೀವಿ. 2 ಏನಿದ್ದಾರೆ ಸತ್ಯಭಾಮೆ ಮತ್ತು ರುಕ್ಮಿಣಿ. ರುಕ್ಮಿಣಿ ಮತ್ತು ಸತ್ಯಭಾಮೆಯರಂತೂ ಲಕ್ಷ್ಮಿಯ ಸಾಕ್ಷಾತ್ ಅವತಾರಗಳು. ಶ್ರೀ ಮತ್ತು ಭೂ, ಲಕ್ಷ್ಮಿಯ ವಿಭಿನ್ನ ಸ್ವರೂಪಗಳು. ಅದರಲ್ಲೇ ಶ್ರೀ ಅಂದ್ರೆ ರುಕ್ಮಿಣಿ, ಭೂ ಅಂದ್ರೆ ಸತ್ಯಭಾಮ. ಹಾಗಾಗಿ ಅವರಿಬ್ರು ಕೂಡ ಸ್ವಯಂ ಲಕ್ಷ್ಮಿಯರೇ. ಈ ಉಳಿದ 6 ಜನ ಷಣ್ಮಹಿಷಿಯರೇನಿದ್ದಾರಲ್ಲ, ಮಿತ್ರವಿಂದ, ಕಾಲಿಂದಿ, ಭದ್ರಾ, ಲಕ್ಷಣ, ಎಲ್ಲ ಹೆಸರು ನೆನಪಿ ಗೊತ್ತಿಲ್ಲ. ನೀಲ, ಜಾಂಬವತಿ, 6 ಆಯ್ತು. ಸರಿ ಆಯ್ತಲ್ಲ? ಮಿತ್ರವಿಂದ, ಕಾಲಿಂದಿ, ಭದ್ರಾ, ಲಕ್ಷಣ, ನೀಲ, ಜಾಂಬವತಿ, ಹೀಗೆ 6 ಜನ ಹೆಸರಾಯ್ತು. ಮತ್ತೆ ರುಕ್ಮಿಣಿ ಮತ್ತು ಸತ್ಯಭಾಮ, ಇವರು 6 ಜನ ಷಣ್ಮಹಿಷಿಯರು. ಇವ್ರದ್ದು ಕಕ್ಷಾತಾಸನ, ಇವರು ಇಂದ್ರಾದಿ ದೇವತೆಗಳೆಲ್ಲ ಆದ್ಮೇಲೆ ಬರ್ತದೆ ಅಂತ, ಅಥವಾ ಸ್ವಲ್ಪ ನಲ್ಲಿ ಬರ್ತದೇನೋ 8ನೇ ತಾರತಮ್ಯ. ಸರಿ, ಅಂತೂ ಬ್ರಹ್ಮ, ವಾಯು, ರುದ್ರ ಇತ್ಯಾದಿಗಳೆಲ್ಲರಿಗೂ ಆದ್ಮೇಲೆ ಅವ್ರ ಸ್ಥಾನ. ಸೊ 16,108 ಜನ. ಆ 108 ಜನರ ಪೈಕಿ 8 ಜನರಿಗೆ ಮಹತ್ವದ ಸ್ಥಾನ, ಅವ್ರ ಅಷ್ಟಮಹಿಷಿಯರು. ಅದರಲ್ಲೂ ಷಣ್ಮಹಿಷಿಯರ ಸ್ಥಾನ ಬೇರೆ, 2 ಮಹಿಷಿಯರ ಸ್ಥಾನ ಬೇರೆ. ಆ ಷಣ್ಮಹಿಷಿಯರ ಪೈಕಿ ನೀಲ ಅಂತ ಒಂದು ಹೆಸರಿದೆಯಲ್ಲ, ಆ ನೀಲ ಎಂಬಾಕೆಯನ್ನು ಮುಂದೊಂದ್ಸರಿ ಮದುವೆ ಆದಂತ ಮತ್ತೊಂದು ಕಥೆ ಇದೆ. ಆ ನೀಲ ಯಾರು, ಈ ನೀಲ ಯಾರು, ಅದನ್ನ ಸ್ವಲ್ಪ ನೋಡ್ಕೋಬೇಕು ನಾವು. ಇಲ್ಲೊಬ್ಬಳನ್ನ ನೀಲ ಅಂತ ಮದುವೆ ಆದ, ಅಲ್ಲೊಬ್ಬಳನ್ನ ನೀಲ ಅಂತ ಮದುವೆ ಆಗ್ತಾನಲ್ಲ, ಅವಳು ಯಾರು ಅಂತಂದ್ರೆ ಅವರಿಬ್ರು ಕೂಡ ಅದೇ ನೀಲ ಎಂಬವರೇ. ಒಬ್ಬಳೇ ನೀಲಾನೇ ಅವಳು, ಒಬ್ಬಳೇ ದೇವತೆ. ಅದೇ ದೇವತೆ ಈಗಲೂ ನೀಲ ಅಂತ ಹೆಸರಿಂದ ಹುಟ್ಟಿದ್ಲು, ಅಲ್ಲೂ ಕೂಡ ನೀಲ ಅಂತ ಹೆಸರಿಂದ ಹುಟ್ಟಿದ್ಲು. ಅಲ್ಲಿ ವ್ಯತ್ಯಾಸ ಏನಂದ್ರೆ, ನಗ್ನಜಿತ್ ಎಂಬತಕ್ಕಂಥ ಒಬ್ಬ ರಾಜ, ಆ ನಗ್ನಜಿತ್ ಎಂಬ ರಾಜನ ಮಗಳಾಗಿ ಅಲ್ಲಿ ನೀಲ ಅಂತ ಹುಟ್ಟಿದ್ಲು. ಇಲ್ಲಿ ಕುಂಭಕ ಅನ್ನುವಂಥ ಗೋಪಾಲಕನ ಮಗಳಾಗಿ ನೀಲ ಅಂತ ಹುಟ್ಟಿದ್ಲು. ಅಪ್ಪ ಬೇರೆ ಬೇರೆ ಇರ್ಬೋದು, ಆದ್ರೆ ಆ ಹುಟ್ಟಿದಂತಹ ನೀಲ ಎಂಬ ದೇವಿ ಇದ್ದಲ್ಲ, ಅವಳು ಒಬ್ಬಳೇ. ಹಾಗಾಗಿ ಕೃಷ್ಣ ಈ 7-8ನೇ ವಯಸ್ಸಿನಲ್ಲಿ ನೀಲಾಳನ ಮದುವೆ ಆತಲ್ಲ, ಅವಳು ಆ ಇನ್ನೊಬ್ಬ ನೀಲಾಳನ್ನು ಮದುವೆ ಆಗೋತಂತ ಇದ್ಲು. ಮುಂದೆ ಇನ್ನೊಬ್ಬ ನೀಲಾಳನ್ನು ಮದುವೆ ಆದ್ಮೇಲೆ ಈ ನೀಲ ಆ ನೀಲ ಇಬ್ರು ಕೂಡ ಹಾಲಿನಲ್ಲಿ ಜೇನು ಬೆರೆಯುವಂತೆ ಬೆರೆಸಬಿಟ್ರು. ಅಂದ್ರೆ ಒಬ್ಬಳೇ ನೀಲ ಅವಳು, ದೇವಿ ಒಬ್ಬಳೇ ಅವಳು, 2 ಶರೀರವನ್ನು ತಾಳಿ ಬಂದಿದ್ಲು ಅಂತ ಹೇಳಿ ಆಚಾರ್ಯ ಹೇಳ್ತಾ ಇದ್ದಾನೆ. ಮುಂದೆ 10ನೇ 20ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಒಬ್ಬಳೇ ನೀಲ 2 ಬಾರಿ ಜನಿಸಿದಳು. ಮೊದಲನೇ ಬಾರಿ ಜನಿಸಿದಂತಹ ನೀಲ 2ನೇ ಬಾರಿ ಜನಿಸಿದಂತಹ ಆ ನೀಲ ಏನಿತ್ತಲ್ಲ ಅವಳ ಜೊತೆ ಐಕ್ಯ ಹೊಂದಿಬಿಟ್ಲು. ಹಾಗೆ ಕೊನೆಗೆ ಉಳಿದವಳು ನೀಲ ಒಬ್ಬಳೇ, ಅಷ್ಟಮ ಹಿಷಿಯರಲ್ಲಿ ಒಬ್ಬಳು, ಸಣ್ಣ ಹಿಷಿಯರಲ್ಲಿ ಒಬ್ಬಳು ಅಂತ ನಾವು ಆ ಕಥೆ ವ್ಯತ್ಯಾಸವನ್ನು ಅಲ್ಲಿ ನೋಡ್ಬೇಕು. ಅಲ್ಲೂ ಕೂಡ ಇದ್ದದ್ದು ಇದೇ ತರದ ಒಂದು ಸ್ವಯಂವರವೇ. ಅಲ್ಲೂ ಕೂಡ 7 ಗೂಳಿಗಳಿದ್ದು, ಅವು ಬಹಳ ಬಲಿಷ್ಠವಾಗಿತ್ತು. ಅವುಗಳನ್ನು ಯಾರು ಮನಸ್ತಾರೋ, ಯಾರು ಹಿಡಿದು ಕಟ್ತಾರೋ ಅವ್ರಿಗೆ ನನ್ನ ಮಗನ ಕೊಡ್ತೇನೆ ಅಂತ ಅವನು ಅಂದಿದ್ದ, ಈ ಕುಂಭಕನು ಅಂದಿದ್ದ. ಸ್ವಯಂವರ ವಿಧಾನವೂ ಕೂಡ ಒಂದೇ.
ಸ್ವಯಂವರ ವಿಧಾನದಿಂದಲೇ ಈ ಇಬ್ರು ನೀಲೆಯರು ಕೃಷ್ಣನ ಮದುವೆ ಆದ್ರು. ಸ್ವಯಂವರ ವಿಧಾನವೂ ಒಂದೇ, ಅವೇ ಗೂಳಿಗಳು. ಅವ ನಗ್ನಜಿತ್ ಅಂತ ಹೇಳಿ, ನಗ್ನಜಿತ್ ರಾಜ. ಈಕೆ ಯಶೋದೆ ವೈಶ್ಯ ಜಾತಿಯವಳಾದ್ರಿಂದ, ಯಶೋದೆ ತಮ್ಮ ಆದ್ರಿಂದ ಅವನು ವೈಶ್ಯ ಜಾತಿಯವನ ಮಗಳು. ಹೀಗೆ ಎರಡು ಕಡೆ ಅದೇ ರೀತಿಯಾದ ಸ್ವಯಂವರಪಣ, ಅದೇ ಹೆಸರಿನ ಹುಡುಗಿ, ತಂದೆ ಅಂದ್ರೆ ಬೇರೆ. ಹಾಗಾಗಿ ವ್ಯಾಖ್ಯಾನದಲ್ಲಿ ಏನ್ ಬರ್ತಾರಂದ್ರೆ ಆ ಗೂಳಿಗಳು ಅವೇ ಗೂಳಿಗಳು ಇದ್ದಿರ್ಬೇಕು ಅಂತ. ಅವೇ ದೈತ್ಯರು, 7 ಜನ ದೈತ್ಯರು ಈಗಲೂ ಹುಟ್ಟಿದ್ರು, ಬಡಿಸ್ಕೊಂಡು ಸತ್ತಿದ್ರು, ಮುಂದೆ ಅವರೇ ಮತ್ತೆ ಹುಟ್ಟಿದ್ರು, ಮತ್ತೊಂದ್ಸಲಿ ಕೃಷ್ಣನಿಂದ ಸಂಹಾರಕ್ಕೆ ಒಳಗಾದ್ರು ಅಂತ ನಾವು ಆ ಕಥೆಯನ್ನು ಅಲ್ಲಿ ನೋಡ್ಬೇಕು. ಹೀಗೆ ಆ ನೀಲ ಎಂಬಾಕೆಯನ್ನು ನಾವು ಅಲ್ಲಿ ಮದುವೆ ಆದ ಕಥೆಯನ್ನು ನಾವು ನೋಡ್ತೇವೆ. ಅಲ್ಲಿ ಏನು ವಾಸ್ತವಿಕವಾಗಿ ಸೊಲ್ಲಬೇಕು ಅಂತ ಏನು ಇರಲಿಲ್ಲ, ಅವಳನ್ನು ಹಿಡಿದು ಕಟ್ಟಿ ಹಾಕಬೇಕು, ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಆ ಮೂಲಕ ವರ ನೀಲಾನಂದ ಮದುವೆ ಆಗುವಂತಹ ವರ ತನ್ನ ಪರಾಕ್ರಮವನ್ನು ತೋರಿಸ್ಬೇಕು ಅಂತ ಅಷ್ಟೇ ಇತ್ತು. ಆದ್ರೆ ಅವ್ರು ದುಷ್ಟರಾದ್ರಿಂದ ಅವ್ರನ್ನ ಕೃಷ್ಣ ಬರೇ ಕತ್ತಲಿಲ್ಲ, ಕೊಂದು ಹಾಕಿಬಿಟ್ಟ. ಸೀತೆಯನ್ನು ಮದುವೆ ಆಗಬೇಕಾದ್ರೆ ಆ ಧನಸ್ಸಿಗೆ ಹೆದೆ ಏರಿಸಬೇಕು ಅಂತ ಅಷ್ಟೇ ಇತ್ತು. ಧನಸ್ಸನ್ನು ಮೊದಲು ಎತ್ತಬೇಕು, ಹೆದೆ ಏರಿಸಬೇಕು ಅಂತ ಇತ್ತು. ಹೆದೆ ಏರಿಸಿದ್ರೆ ಅವನು ಮುರಿದು ಬಿಟ್ಟ ಅಂತ ಕಥೆ ಕೇಳ್ತೀವಲ್ಲ, ತನ್ನ ಪರಾಕ್ರಮ ಇನ್ನೂ ಹೆಚ್ಚಿನ ತೋರಿಸಲಿಕ್ಕಾಗಿ ಅವನು ಮುರಿದ ಅಂತ ಕಥೆ ಕೇಳ್ತೀವಲ್ಲ. ಹಾಗೆ ಇಲ್ಲಿ ಬರೇ ಅವುಗಳನ್ನು ಅವನು ನಿಯಂತ್ರಣದಲ್ಲಿ ಇರಲಿಲ್ಲ, ಕೊಂದೇ ಹಾಕಿಬಿಟ್ಟ ಅಂತ ಅದರ ಕಥೆಯನ್ನು ನಾವು ನೋಡಬೇಕು. ರುಕ್ಮಿಣೇಶ್ವರಿಯಲ್ಲಿ ಜಿತ್ವ ಅಂತ ಕಥೆ ಹೇಳ್ತಾರೆ, ಗೆದ್ದ ಅಂತ ಮಾತ್ರ, ಕೊಂದ ಅನ್ನುವಂಥ ಕಥೆ ಅಲ್ಲಿಲ್ಲ. ಮತ್ತೆ ಇದಕ್ಕೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಬರುವಂತಹ ಮತ್ತೊಂದು ಮಾಹಿತಿ ಪ್ರಕಾರ, ಕುಂಭಕ ಅಂದ್ರೆ ಯಾರು? ಇಲ್ಲಿ ಯಶೋದೆ ತಮ್ಮ ಕುಂಭಕ ಅಂತ ಕಥೆ ಬಂತಲ್ಲ, ಅವನು ಯಾರು ಕುಂಭಕ ಅಂತಂದ್ರೆ ಅದೊಂದು ವ್ಯತ್ಯಾಸ ಏನು ನೋಡ್ಕೊಳ್ಬೇಕಂದ್ರೆ, ಪಿತೃದೇವತೆಗಳಲ್ಲಿ ಒಬ್ಬ ಕವ್ಯಬಾಲ ಅಂತ ಹೆಸರಿನವನಿದ್ದಾನೆ. ಪಿತೃದೇವತೆಗಳಲ್ಲಿ ಒಬ್ಬ ಆ ಕವ್ಯಬಾಲ ಎಂಬಾತ ನೀಲಾ ಎಂಬ ಮಗಳನ್ನ ಪಡೆದಿದ್ದ. ಆಕೆ ಶ್ರೀಹರಿಯನ್ನೇ ಗಂಡರನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ್ಲು. ಆ ಕವ್ಯಬಾಲನೇ ಯಶೋದೆಯ ತಮ್ಮನಾಗಿ ಕುಂಭಕನಾಗಿ ಹುಟ್ಟಿದ. ಆ ನೀಲಾ ಏನು ಮಾಡಿದ್ಲು ಅಂತಂದ್ರೆ ಅವನ ಮಗಳಾಗಿ ಹುಟ್ಟಿದ್ಲು. ಅವರನ್ನ ಕೃಷ್ಣ ಮದುವೆ ಆದ ಅಂತ ನಾವು ಆ ಕಥೆಯನ್ನು ನೋಡ್ತೀವಿ. ಈ ನೀಲಾಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಏನಂದ್ರೆ, ಆ ನೀಲಾಳಿಗೊಂದು ಹೆಬ್ಬಯಕೆ ಇತ್ತು. ಏನಂತ, ಕೃಷ್ಣ 16,108 ಜನ ಮದುವೆ ಆಗ್ತಾನಲ್ಲ, ಅದಲ್ಲದೆ ಇನ್ನೂ ಎಷ್ಟೋ ಜನ ಗೋಪಸ್ತ್ರೀಯರಿಗೆ ಅವನು ತನ್ನ ಸಹವಾಸ ಸುಖ ಕೊಟ್ಟಿದ್ದಾನಲ್ಲ, ಅವರೆಲ್ಲರಿಗಿಂತ ಮೊದಲು ನಾನು ಕೃಷ್ಣನ ಮದುವೆ ಆಗಬೇಕು ಅಂತ ಅವಳಿಗೊಂದು ಹೆಬ್ಬಯಕೆ ಇತ್ತು. ಹಾಗಾಗಿ ಅವಳು ಏನ್ ಮಾಡಿದ್ಲು ಅಂದ್ರೆ, ಕೃಷ್ಣಾವತಾರದಲ್ಲಿ ತಾನು ಮೊದಲನೇ ಪತ್ನಿ ಆಗಬೇಕು, ಎಲ್ಲ ಉತ್ತಮ ಸ್ತ್ರೀಯರಿಗಿಂತಲೂ ತನಗೇ ಮೊದಲು ಅವನ ಅಂಗ ಸುಖ ಆಗಬೇಕು, ಅಂಗಸಂಗ ಆಗಬೇಕು ಅಂತ ತಪಸ್ಸು ಮಾಡಿದ್ಲು. ಹಾಗಾಗಿ ಕೃಷ್ಣ ಇನ್ನೂ 7 ವಯಸ್ಸಿದ್ದಾಗಲೇ ಅವಳನ್ನು ಮದುವೆ ಆದ ಅಂತ ಆ ಕಥೆಯನ್ನು ನೋಡ್ತೇವೆ. ಇದು ಈ ನೀಲಾಳನ ಮದುವೆ ಆಗೋದಕ್ಕಿಂತ ಮೊದಲು ಇನ್ನೊಂದು ಸಂಗತಿಯನ್ನು ನೋಡ್ಬೇಕು. ಕೃಷ್ಣನ ಈ ಅಸಂಖ್ಯಾತ ಪ್ರೇಯಸಿಯರು, ಅವನ ಜೊತೆಗಾತಿಯರಾಗಿದ್ದಂತಹ ಗೋಪ ಸ್ತ್ರೀಯರೇನಿದ್ರು, ಅವ್ರ ಪೈಕಿ ನೀಲಾಳ ಹೆಸರನ್ನು ನಾವು ಇವತ್ತು ಮೊದಲನೇದಾಗಿ ನೋಡಿದ್ವಿ. ಮೊನ್ನೆ ಇನ್ನೊಂದು ಹೆಸರು ಹೇಳಿದ್ದೆ, ಎಲ್ಲಕ್ಕಿಂತ ಪ್ರಖ್ಯಾತವಾದ ಹೆಸರು ರಾಧಾ ಅಂತ ಹೆಸರು ಹೇಳಿದ್ದೆ. ಆ ರಾಧೆ ಬಗ್ಗೆನೂ ಕೂಡ ಇವತ್ತು ನೋಡಬೇಕು ನಮಗೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತು. ಕಾರಣ ಇಷ್ಟೇ, ಈಗ ತಾತ್ಪರ್ಯ ನಿರ್ಣಯದಲ್ಲಾಗಲಿ, ಭಾಗವತದಲ್ಲಾಗಲಿ, ಹರಿವಂಶದಲ್ಲಾಗಲಿ ಈ ಎಲ್ಲ ಪತ್ನಿಯರ ಹೆಸರು ಬರ್ತದೆ, ರುಕ್ಮಿಣಿ ಇವ್ರದ್ದೆಲ್ಲ ಹೆಸರು. ರಾಧೆ ಹೆಸರು ಮಾತ್ರ ಇಲ್ಲೆಲ್ಲೂ ಇಲ್ಲ. ಅಥವಾ ಈ ಭಾಗವತಗಳ ಕಥೆಗಳು ಉತ್ತರ ದಕ್ಷಿಣ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಎಲ್ಲರೂ ಅಂತ ಇದ್ದಿರ್ಬೇಕು. ನಮ್ಗೆ ಸಿಕ್ಕಿರುವಂತಹ ಭಾಗವತಗಳಲ್ಲಿ, ಹರಿವಂಶಗಳಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಂತೂ ಆ ರಾಧಾ ಎಂಬಾಕೆ ಪ್ರಸ್ತಾವವೇ ಇಲ್ಲ. ಅದೆಲ್ಲ ರಾಧೆ ಅನ್ನೋ ಬಗ್ಗೆ ಕಥೆ ಹೆಚ್ಚಿರೋದು ಪದ್ಮಪುರಾಣದಲ್ಲಿ ರಾಧೆಯ ಮನೆಗೆ ಕೃಷ್ಣ ಹೋಗಿದ್ದು, ಕೃಷ್ಣನ ಮನೆಗೆ ರಾಧೆ ಬಂದದ್ದು, ರಾಧೆ ಮುನಿಸಿಕೊಂಡದ್ದು, ಕೃಷ್ಣ ಅವಳನ್ನು ಒಲಿಸಿಕೊಳ್ಳಿ ಪ್ರಯತ್ನ ಪಟ್ಟದ್ದು, ರಾಧಾ ಸಹಸ್ರನಾಮ, ರಾಧೆಯ ಬಗ್ಗೆ 1000 ಹೆಸರುಗಳು, ಮತ್ತು ವಾಸುದೇವ ಸಹಸ್ರನಾಮ. ಹೀಗೆ ಒಂದು ದೊಡ್ಡ ಪ್ರಕರಣವೇ ಅಲ್ಲಿದೆ ಪದ್ಮಪುರಾಣದಲ್ಲಿ ರಾಧೆ ಬಗ್ಗೆ ವರ್ಣನೆ ಮಾಡುವಂಥ ಪ್ರಕರಣ. ಏನೇ ಇದ್ರು ರಾಧೆಯು ಕೂಡ ಕೃಷ್ಣನ ಮೊದಲು ಅತ್ಯಂತ ಪ್ರಮುಖರಾದಂತಹ ಜೊತೆಗಾತಿಯರಲ್ಲಿ ಒಬ್ಬಳು, ಅವನ ಭಕ್ತರಲ್ಲಿ ಒಬ್ಬಳು ಅಂತ ಬಹಳ ಪ್ರಖ್ಯಾತಿ ಇದೆ. ನಮ್ಮ ಪರಂಪರೆಗೆ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲದೆ ಇರ್ಬೋದು, ಭಾಗವತದಲ್ಲಿ ಇಲ್ಲದೆ ಇರ್ಬೋದು, ಹರಿವಂಶದಲ್ಲಿ ಇಲ್ಲದೆ ಇರ್ಬೋದು. ಆದರೆ ನಮ್ಮ ಒಂದು ನಂಬಿಕೆಯ ಪರಂಪರೆ ಏನಿದೆ, ನಮ್ಮ ದೇಶದಲ್ಲಿ ನಂಬಿಕೆಯ ಪರಂಪರೆ ಏನಿದೆ, ಹಾಗಾದ್ರೆ ಒಂದು ದೊಡ್ಡ ಹೆಸರಿದೆ. ದೊಡ್ಡ ಹೆಸರು ಇರೋದ್ರಿಂದ ನಾವು ಅದನ್ನು ಕೂಡ ಪರಿಗಣಿಸಬೇಕು. ಈಗ ಮತ್ತು ಕಾರ್ತಿಕ್ ಮಾಸದಲ್ಲಿ ರಾಧಾ ದಾಮೋದರ ಅಂತ ನಾವು ಭಗವಂತನ ಉಪಾಸನೆ ಮಾಡ್ತೀವಿ. ದ್ವಾಪರ ಯುಗದಲ್ಲಿ
ಅದೇ ಬೇರೆ ಎಲ್ಲರೂ ನಡೆದಿರ್ಬೇಕು, ಇಲ್ಲಂತೂ ಇಲ್ಲ. ಬೇರೆ ಯಾವ್ದಾದ್ರು ಕಲಿಯುವುದರಲ್ಲಿ ಸ್ವಲ್ಪ ಭೇದನೆ ಹೀಗೆಲ್ಲ ನಡೆದಿರಬೇಕು. ಅದನ್ನೇನಾದ್ರೂ ಬೇರೆ ರೀತಿಯಿಂದ ಅರ್ಥ ಮಾಡ್ಕೋಬೇಕಷ್ಟೆ. ಅಂತೂ ರಾಧೆ ಅಂದ್ರೆ ಯಾರು? ವೃಷಭಾನು ಎಂಬಾತನ ಮಗಳು ಅಂತ ಆ ಪದ್ಮ ಪುರಾಣದಲ್ಲಿ ಮತ್ತು ದೇವಿ ಭಾಗವತದಲ್ಲಿ ಹೀಗೆಲ್ಲ ಕೆಲವು ಕಡೆ ಬೇರೆ ಕಡೆ ಬ್ರಹ್ಮವೈವರ್ತ ಪುರಾಣ ಇತ್ಯಾದಿ ಬೇರೆ ಪುರಾಣಗಳಲ್ಲಿ ವರ್ಣನೆ ಇದೆ. ವೃಷಭಾನು ಎಂಬಾತ ಒಬ್ಬ ಗೊಲ್ಲ ಈ ಕುಂಭಕ ಇತ್ಯಾದಿಗಳಂತೆ. ಅವನು ಅದೇ ನಂದ ಗೋಕುಲದಲ್ಲಿ ವೃಂದಾವನದಲ್ಲಿ ಇರ್ತಿದ್ದ. ಹಾಗಾಗಿ ಅವನ ಮಗಳಂತ ರಾಧೆಯ ಜೊತೆಗೆ ಕೃಷ್ಣನಿಗೆ ಮೊದಲಿಂದಲೂ ಕೂಡ ಸ್ನೇಹ ಪ್ರೇಮ ಇತ್ತು ಅಂತ ನಾವು ಕಥೆ ನೋಡ್ತೀವಿ. ಮತ್ತು ಕೆಲವು ಮಾಹಿತಿಗಳ ಪ್ರಕಾರ ವೃಷಭಾನು ಅಂದ್ರೆ ಒಬ್ಬ ರಾಜ. ಆ ರಾಜ ಒಮ್ಮೆ ಯಜ್ಞ ಮಾಡಬೇಕು ಅಂತ ಹೇಳಿ ಭೂಮಿಯನ್ನು ಉಳ್ತಾ ಇದ್ದ. ಭೂಮಿಯನ್ನು ಉಳುವಾಗ ಅವನಿಗೆ ಅಲ್ಲೊಂದು ಹೆಣ್ಣು ಮಗು ಸಿಕ್ತು, ಅದೇ ರಾಧೆ ಅಂತ. ಈ ಸೀತೆ ಹೇಗೆ ಸಿಕ್ಕಲಲ್ಲ ಜನಕರಿಗೆ, ಹಾಗೆ ರಾಧೆಯು ಸಿಕ್ಕಳು ಅಂತ ಮತ್ತೊಂದು ಎಲ್ಲೋ ಕಥೆ ಇದೆ. ಆ ರಾಧೆಯು ಕೂಡ ಲಕ್ಷ್ಮೀದೇವಿಯ ಸನ್ನಿಧಾನದಲ್ಲೇ ಜನಿಸಿದವಳು, ಲಕ್ಷ್ಮೀದೇವಿಯ ಅಂಶದಿಂದಲೇ ಜನಿಸಿದವಳು ಅಂತ ಬೇರೆ ಅನೇಕ ಪುರಾಣಗಳಲ್ಲಿ ವರ್ಣನೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಧಾ ಅಂದ್ರೆ ರಾಧ ಸಂಸಿದ್ಧವು ಅಂತ ಸಂಸ್ಕೃತದ ಒಂದು ಧಾತುವಿನಿಂದ ಹುಟ್ಟಿದ್ದು, ಒಂದು ಕ್ರಿಯಾಪದದಿಂದ ಹುಟ್ಟಿದ್ದು. ರಾಧಾ ಅಂತ ಕ್ರಿಯಾಪದಕ್ಕೆ ಸಂಸಿದ್ಧಿ, ದೊಡ್ಡ ಸಾಧನೆ ಮಾಡೋದು ಅಂತ ಅರ್ಥ. ಹಾಗಾಗಿ ರಾಧಾ ಅಂದ್ರೆ ಸಾಧನೆಯ ಶಿಖರವನ್ನು ಏರಿದವಳು. ಭಾಗವತಿಲ್ಲ ಇದೆಯೋ ಬಿಟ್ಟೋ ಗೊತ್ತಿಲ್ಲ, ತಾತ್ಪರ್ಯದಲ್ಲಿ ರಾಧೆಯ ಹೆಸರು ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಮ್ಮ ಮೌಖಿಕ ಪರಂಪರೆ, ನಮ್ಮ ನಂಬಿಕೆಯ ಪರಂಪರೆ ಏನಿದೆ, ರಾಧಾಕೃಷ್ಣ ಅಂತ ಕೇಳ್ತೇವೆ, ರುಕ್ಮಿಣಿ ಕೃಷ್ಣ ಅಂತ ಕೇಳೋದಿಲ್ಲ, ಭಾಮ ಕೃಷ್ಣ ಅಂತಿಲ್ಲ. ಹಾಗಾಗಿ ರುಕ್ಮಿಣಿಯ ಸ್ಥಾನ ಭಾಮಿಯರ ಸ್ಥಾನ ರಾಧೆಗಿಂತ ಕಡಿಮೆ ಹೆಚ್ಚು ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಅಂತೂ ನಮ್ಮ ಮೌಖಿಕ ಪರಂಪರೆ ಏನಿದೆ, ನಮ್ಮ ನಂಬಿಕೆ ಏನಿದೆ, ಹಿಂದೂಸ್ತಾನದ ನಂಬಿಕೆ, ಅದನ್ನ ಪ್ರಸ್ತಾವ ಮಾಡಿದೆ ಅಷ್ಟೇ. ಎಷ್ಟು ನಮ್ಮ ದೇಶದ ಜನರ ಮನಸ್ಸನ್ನ ರಾಧಾ ಮತ್ತು ಕೃಷ್ಣರು ಎಷ್ಟು ಆವರಿಸಿಕೊಂಡಿದ್ದಾರೆ, ನಮ್ಮ ಮನಸ್ಸನ್ನು ಅವ್ರು ಎಷ್ಟು ಸಂಸ್ಕಾರಯುತವನ್ನಾಗಿ ಮಾಡಿದ್ದಾರೆ ಅಂದ್ರೆ, ನಮ್ಮ ದಕ್ಷಿಣ ಭಾರತೀಯರಾದಂತಹ ನಮ್ಗೆ ಹೆಚ್ಚು ಗೊತ್ತಿಲ್ಲ. ನಾವು ಬಹಳ ಅಂದ್ರೆ ರಾಧಾಕೃಷ್ಣ ಅಂತ ಹೆಸರು ಇಟ್ಟು ಬಿಡ್ತೇವೆ, ಸುಮ್ಮನೆ ಎದ್ದು ಬಿಡ್ತೇವೆ ಅಷ್ಟೇ. ಉತ್ತರ ಭಾರತದಲ್ಲಿ ಕೃಷ್ಣನ ಲೀಲೆಗಳೆಲ್ಲ ಹೆಚ್ಚು ಅಲ್ಲೇ ನಡೆದಿದ್ದರಿಂದ, ಹೆಚ್ಚು ಬಹುತೇಕ ಅಲ್ಲೇ ನಡೆದಿದ್ದರಿಂದ ರಾಧೆ ಮತ್ತು ಕೃಷ್ಣ ಇವರ ಲೀಲೆಗಳು ಆ ಉತ್ತರ ಭಾರತೀಯರ ಜನಮಾನಸವನ್ನು ತುಂಬಿಕೊಟ್ಟದ್ದು ಬಹಳ ಮನಸ್ಸು ತುಂಬಿ ಬರುವಂತಹ ಒಂದು ಸಂಗತಿ ಏನಂದ್ರೆ, ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಟಾಂಗಾ ಹೊಡೆಯುವವರು, ಈಗ ರಸ್ತೆಯಲ್ಲಿ ಟಾಂಗಾ ಹೊಡೆಯುವಾಗ ಜನರನ್ನ ಸರಿರಿ ಅಂತ ಹೇಳ್ಬೇಕಾದ್ರೆ ಸರಿರಿ ಅಂತ ಅವರು ಹಠಾವ್ ಅಂತ ಒದರೋದಿಲ್ಲ. ಅವರು ಇನ್ನೇನು ರಾಧೆ ರಾಧೆ ಅಂತ ಕರೀತಾರೆ. ತೀರಾ ಸಾಮಾನ್ಯವಾದ ಸಂಗತಿಗಳು. ಅವ್ರು ಯಾರು 16 ವರ್ಷ ಸಂಸ್ಕೃತ ಓದೋರಲ್ಲ, ದೊಡ್ಡ ಪಂಡಿತರಲ್ಲ, ವೇದಾಧ್ಯಯನ ಮಾಡಿದವರು ಇರ್ಲಿಕ್ಕಿಲ್ಲ. ಆದ್ರೆ ಜನರ ಮನಸ್ಸನ್ನ ಎಷ್ಟು ಆಳವಾಗಿ ರಾಮ ಮತ್ತು ಕೃಷ್ಣರು ಅಂದ್ರೆ ಬಲರಾಮಕೃಷ್ಣರು ಇರ್ಬೋದು, ಅಥವಾ ತ್ರೇತಾಯುಗದ ರಾಮ, ದ್ವಾಪರಯುಗದ ಕೃಷ್ಣ, ಎಷ್ಟು ನಮ್ಮ ಭಾರತೀಯರ ಮನಸ್ಸುಗಳನ್ನ ಮನಸ್ಸುಗಳನ್ನು ತುಂಬಿಕೊಂಡ್ರು. ತೀರಾ ಸಾಮಾನ್ಯರಾದಂಥ ರೈತರು, ಟಾಂಗಾ ಹೊಡೆಯವರಿಂದ ಹಿಡಿದು ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ಜ್ಞಾನಿಗಳು, ಎಲ್ಲರ ಮನಸ್ಸಲ್ಲೂ ಕೃಷ್ಣನೇ, ಯಾರ ಮನಸ್ಸನ್ನು ಬಿಟ್ಟಿಲ್ಲ. ನಾವು ತಿರುಪತಿಯಲ್ಲಿ ನೋಡ್ತೇವೆ, ನೀವು ದೇವ್ರ ದರ್ಶನಕ್ಕೆ ಹೋದ್ರೆ ಅಲ್ಲಿ ಜರ್ಗಂಡಿ ಅಂತಾರೆ. ಸುಖೋಮಲೆಯರಾದಂತಹ ಹೆಣ್ಮಕ್ಳಲ್ಲಿ ನಿಂತಿರ್ತಾರೆ, ಅವ್ರ ಬಾಯಿಂದ ಜರ್ಗಂಡಿ ಅಂತ ವರಕಾಲ ಶಬ್ದ ಬರ್ತಿರ್ತೀವಿ. ಅವ್ರು ನಿಮ್ಮನ್ನು ಶರೀರದಲ್ಲಿ ಇನ್ನೂ ಕೋಮಲವಾದಂತಹ ಭಗವಂತನ ನಾಮಗಳನ್ನು ಹೇಳ್ಬೋದು, ಅವ್ರು ಹೇಳಿದ್ ನಮ್ಗೆ ಕಂಡು ಬರೋದಿಲ್ಲ. ಇಲ್ಲಿ ಯಾರು ಹೆಚ್ಚಿನವರು ಯಾರು ಕಡಿಮೆಯವರು ನಾನು ಅಳಿಲಿಕ್ಕೆ ಬರ್ತಿಲ್ಲ. ಇಂಥ ಒಂದು ಸಂಗತಿ ಅಲ್ಲಿ ನಮ್ಗೆ ಉತ್ತರ ಭಾರತದಲ್ಲಿ ಹೋದ ಕಂಡು ಬರ್ತದೆ ಅಂತ ಹೇಳಿದೆ ಅಷ್ಟೇ. ಹೀಗೊಂದು ಪ್ರವಚನ ನಡೆದಿರ್ತದೆ ಉತ್ತರ ಭಾರತದಲ್ಲಿ ನಡೆದಿದ್ರೆ 10,000 ಜನ 7,000 ಜನ ಕೂತ್ ಕೇಳ್ತಾರೆ. ನಮ್ಮಲ್ಲಿ 7-8 ಜನ ಬರೋದು ಕಷ್ಟ. ಕೂತು ಭಾವಪ್ರವಚನಾಗಿ ನರ್ತನ ಮಾಡ್ತಾರೆ, ನಡುವೆ ರಾಧೆ ಅಂತ ಪ್ರತಿಯೊಬ್ಬರು ಕೂಡ ಆಲಾಪ ಮಾಡ್ತಾರೆ. ಇದು ಆ ರಾಮಕೃಷ್ಣ ಭಗವಂತನ ಅವತಾರಗಳು, ಆತನ ಪ್ರೇಯಸಿಯರ ಅವತಾರಗಳು ನಮ್ಮ ಜನಮಾನಸವನ್ನು ತಿದ್ದಿದ್ದಕ್ಕೊಂದು ನಿದರ್ಶನ ಅಷ್ಟೇ. ಹೀಗೆ ರಾಧೆ ಕಥೆ. ಮೊನ್ನೆ ದಿವಸ ಅದನ್ನ ಇನ್ನೊಬ್ಬ ದೂಸರಿ ರಾಧಾನ್ ಬಗ್ಗೆ ಅನ್ಕೊಂಡು ನಿಮ್ಗೆ ಹೇಳಿದೆ. ಎಲ್ಲರೂ ಅದನ್ನ ಕೇಳಿದ್ರೆ ಅವತ್ತು ಕೇಳಲಾದವ್ರು ಯಾರಿಲ್ಲ. ಎರಡನೇ ರಾಧೆ ಅಂತ IPS ಆಫೀಸರ್ ಒಬ್ಬ ಇದ್ದ, ರಾಧೆ ಅಂತ ಹೆಸರು ಇಟ್ಟುಕೊಂಡು ನೀವು ಕೇಳಿದ್ರಲ್ಲ ಮೊನ್ನೆ, ಇಲ್ಲ ನೀವು ಇರ್ಲಿಲ್ಲ. ಆಕೆ ಪೆಹಲಿ ರಾಧಾ, ಅವತ್ತೇನಿದ್ದಲ್ಲ 5,000 ವರ್ಷದ ಹಿಂದೆ ಕೃಷ್ಣನ ಜೊತೆ ವೃಂದಾವನದಲ್ಲಿ ವಿಹಾರ ಮಾಡಿದಂತ ರಾಧೆ ಏನಿದ್ದಲ್ಲ, ಅವಳು ಮೊದಲನೇ ರಾಧೆ ಅವಳು. ಎಷ್ಟೋ ಜನ ಭಗವಂತನಿಗೆ ಇಂತಿಂತ ಭಕ್ತರು ಇದ್ದಾರಲ್ಲ, ಅದನ್ನ ಇನ್ನೊಂದ್ಸಲ ಹೇಳ್ಬೇಕು ಅನ್ಸುತ್ತೆ. ಎಷ್ಟು ಹೇಳಿದ್ರು ಅದು ನಿತ್ಯ ನೂತನವೇ ಅದು. ಯಾಕೆಂದ್ರೆ ಭಗವಂತನಿಗೆ ಪುರುಷರಾದಂತ ಎಷ್ಟೋ ಭಕ್ತರಿದ್ದಾರೆ. ನೀವು ಸ್ವಾಮಿ ನಾನು ದಾಸ ಅಂತ ಆರಾಧನೆ ಮಾಡುವರು, ನೀ ನನ್ನ ತಂದೆ ನಾನು ನಿನ್ನ ಮಗ ಅಂತ ಆರಾಧನೆ ಮಾಡೋರಿದ್ದಾರೆ, ನೀನು ನನ್ನ ಸಖಾ ಅಂತ ಆರಾಧನೆ ಮಾಡೋರಿದ್ದಾರೆ. ಪಂಢರಿ ನಿವಾಸ ಸಖಾ ಪಾಂಡುರಂಗ ಅಂತ ಸಖಾ ಅಂತ ಆರಾಧನೆ ಮಾಡೋರು ಅರ್ಜುನನಂತವರಿದ್ದಾರೆ. ನೀನು ನನ್ನ ಗಂಡ ನಾವು ನಿಮ್ಮ ಪ್ರೇಯಸಿಯರು ಅಂತ ಆರಾಧನೆ ಮಾಡುವಂಥವ್ರು ಹೆಣ್ಣಿನ ಸ್ವಭಾವದವರಿದ್ದಾರೆ. ಗಂಡಸರಾಗಿದ್ದವರೇ ಹೆಣ್ಮಕ್ಳಾಗಿ ಹುಟ್ಟಿ ಕೃಷ್ಣನ ಪ್ರೇಯಸಿಯರಾಗಿ ಆ ವೃಂದಾವನದಲ್ಲಿ ವಿಹಾರ ಮಾಡಿದರು. ಅಂಥವನೊಬ್ಬ
ಈ ಇತ್ತೀಚೆಗೆ ನಾನು ಓದಿದ್ದು ಪೇಪರ್ನಲ್ಲಿ ಓದಿದ್ದು ಅದು. ಇಂಡಿಯನ್ ಪೊಲೀಸ್ ಸರ್ವಿಸಿನ ಒಬ್ಬ ಇನ್ಸ್ಪೆಕ್ಟರ್ ಜನರಲ್ ಆಫ್ ರ್ಯಾಂಕಿನ ಆಫೀಸರ್ ಒಬ್ಬ ಪಾಂಡೆ ಅಂತ ಅವನ ಹೆಸರು ನೆನಪು. ತನ್ನ ಯೂನಿಫಾರ್ಮ್ ಎಲ್ಲ ತೆಗೆದು ರಾಧೆ ಅಂತ ಮೈ ಎಲ್ಲ ಅಲಂಕಾರ ಮಾಡಿಕೊಂಡು ಸೀರೆ ಉಟ್ಕೊಂಡು ಆಫೀಸಿಗೆ ಬರ್ಲಿಕ್ಕೆ ಶುರು ಮಾಡಿದ. ದೂಸರಿ ರಾಧಾ ಅಂತ. ಇವ್ರಿಗೇನು ಹುಚ್ಚ ಅಂತ ಅನಿಸ್ತು ನನಗೆ ಆ ಪೇಪರ್ ಓದಿದಾಗ. ಸ್ವಲ್ಪ ಹೊತ್ತಾದ್ಮೇಲೆ ಹುಚ್ಚ ಅವನಿಗೆಲ್ಲ ನಮಗೆ ಇದ್ದಿರಬೇಕು ಅಂತ ಅನಿಸ್ತು. ಅವನ ಭಕ್ತಿ ಅಳಿಲಿಕ್ಕೆ ನಾವ್ಯಾರು? ಹೀಗೆ ಇಂಥವರೆಲ್ಲ ಇದ್ದಾರೆ. ಯಾರ ಭಕ್ತಿಯನ್ನು ಅಳೆಯೋರು, ಯಾರು ದೊಡ್ಡವರು, ಯಾರು ಕೆಳಗಿರು ಅಂತ ಹೇಗಲ್ಲ. ಭಕ್ತರು ಬೇರೆ ಬೇರೆ ಸಿಗ್ತಾರಷ್ಟೇ. ಹೀಗೆ ಇದು ಆ ರಾಧೆ ಕೃಷ್ಣ ಇವರು ನಮ್ಮ ಜನಮಾನಸವನ್ನು ಆವರಿಸಿಕೊಂಡ ರೀತಿ. ಶೈವರು ಅಂತ ನೋಡಲಿಲ್ಲ, ವೈಷ್ಣವರು ಅಂತ ನೋಡಲಿಲ್ಲ, ಎಲ್ಲರೂ ಕೂಡ ಕೃಷ್ಣನ ಭಕ್ತರೆ. ಒಬ್ಬರ ಕೃಷ್ಣನ ಕಥೆಯನ್ನು ಯಾರು ಕೇಳ್ತಾರೆ ಅಂದರೆ ವೈಷ್ಣವರಷ್ಟೇ ಕೇಳ್ತಾರೆ ಅಂತ ಏನಿಲ್ಲ, ಶೈವರು ಕೂತು ಕೇಳ್ತಾರೆ, ಅಷ್ಟೇ ಆನಂದದಿಂದ ಕೇಳ್ತಾರೆ. ಯಾಕೆಂದ್ರೆ ನಿಜವಾದ ಭಕ್ತರೇನು ಇರ್ತಾರಲ್ಲ ಅವರಿಗೆ ಭಕ್ತ ಅವರಿಗೆ ದೇವತೆ ಯಾರು ಯಾವತ್ತೂ ಕೂಡ ಒಬ್ಬನೇ. ಆ ಸರ್ವದೇವ ನಮಸ್ಕಾರ ಕೇಶವನ್ ಪ್ರತಿಗಚ್ಚಿತು ಅಂತ ನಾವೇನಂತೀವಲ್ಲ, ನೀವು ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಅದು ತಲುಪುವುದು ಸರ್ವಜ್ಞನಾದಂತಹ, ಸರ್ವಶಕ್ತನಾದಂತಹ, ಸರ್ವಕರ್ತನಾದಂತಹ ದೇವತೆಗಳು ಒಬ್ಬನೇ ದೇವರಿಗೆ. ಅವನಿಗೆ ನೀವು ಬೇರೆ ಬೇರೆ ಹೆಸರು ಇಡ್ತೀರಷ್ಟೇ. ಒಬ್ಬ ದೊಡ್ಡ ಶೈವ ಪಂಡಿತರು ಅವರು ರಚನೆ ಮಾಡಿದಂಥ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಶೈವಾವಯಂ, ಹೌದು ನಾವು ಶೈವರು, ದೊಡ್ಡ ಶೈವ ಪಂಡಿತರು ನಾವು. ನಕಲು ತತ್ರ ವಿಚಾರಣೀಯಮಸ್ತಿ, ನಾವು ಶೈವರು ಅಂತ ಅನ್ನೋದ್ರ ಬಗ್ಗೆ ಯಾವುದೇ ವಿವಾದ ಇಲ್ಲ. ಕೇತೋ ಮದೀಯಂ ಅತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ನಂದವಧು ಕಿಶೋರಂ. ನಾವು ಶೈವರು ಹೌದು, ರುದ್ರಾಕ್ಷಿ ಧಾರಣೆ ಮಾಡ್ತೇವೆ, ಆಮೇಲೆ ಭಸ್ಮವನ್ನು ಧಾರಣೆ ಮಾಡ್ತೇವೆ, ಎಲ್ಲ ಹೌದು. ನಾವು ಶೈವರು ಅನ್ನೋದ್ರ ಬಗ್ಗೆ ಏನೂ ವಿವಾದ ಇಲ್ಲ. ಆದರೆ ಅಗಸೆಯ ಹೂವಿನ ಬಣ್ಣವುಳ್ಳಂಥ, ಅಗಸೆಯ ಹೂವಿನಂತೆ ಕಪ್ಪು ಬಣ್ಣವುಳ್ಳಂಥ ಆ ಕೃಷ್ಣನನ್ನ ನಮ್ಮ ಮನಸ್ಸು ಯಾವತ್ತೂ ಕೂಡ ನೆನೀತಾ ಇರ್ತದೆ ಅಂತ ಹೇಳಿ ಆ ಒಬ್ಬ ಕವಿ ಕೃಷ್ಣನ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಶೈವರು, ಸ್ಮಾರ್ತರು, ಯಾವ ಜಾತಿಯವರು ಅಂತ ಭೇದ ಇಲ್ಲ, ಯಾವ ವರ್ಗದವರು ಅಂತ ಭೇದ ಇಲ್ಲ. ಹೀಗೆ ಎಲ್ಲರನ್ನೂ ಕೂಡ ರಾಧೆ ಮತ್ತು ಕೃಷ್ಣರು ಆವರಿಸಿಕೊಂಡಿದ್ದಾರೆ ಅಂತ ಹೇಳಿದೆ. ಹೀಗೆ ನೀಲ ಅನ್ನೋಳು ಅವನ ಮೊದಲನೇ ಪತ್ನಿ ಅಂತ ನಾವು ಹೇಳ್ತೀವಿ. ಆಕೆ ಅವನನ್ನು ಮದುವೆ ಆದ ಪತ್ನಿ, ಗಾಂಧರ್ವ ವಿಧಿಯಿಂದ ಅವಳನ್ನು ಮದುವೆ ಆಗಿದ್ದ, ಸ್ವಯಂವರದಲ್ಲಿ ಅವಳನ್ನು ಗೆದ್ದು ಮದುವೆ ಆಗಿದ್ದಂತ ಇದು ಮೊದಲನೇ ಕಥೆ. ಆದರೆ ಆ ರಾಧಾ ಎಂಬಾಕೆಯ ಪರಂಪರೆಯನ್ನು ಕೂಡ ನಾವು ಬಿಡ್ಲಿಕ್ಕೆ ಬರೋದಿಲ್ಲ. ಅದು ಇರಲಿ ಬಿಡಲಿ, ನಮ್ಮ ಪರಂಪರೆ ಆಗಿದೆ, ನಾವು ಅದನ್ನು ನಂಬಿದ್ದೇವೆ. ಹಾಗಾಗಿ ದಕ್ಷಿಣದವರೇ ಇರಲಿ, ಉತ್ತರದವರೇ ಇರಲಿ, ಆ ರಾಧೆಗೂ ಕೂಡ ಮಹತ್ವವಾದ ಸ್ಥಾನ. ಲಕ್ಷ್ಮೀದೇವಿ ಸನ್ನಿಧಾನ ಅವಳಲ್ಲೂ ಇತ್ತು. ಲಕ್ಷ್ಮೀದೇವಿ ಅವತಾರ ಅಂತಲೇ ಕೆಲವು ಕಡೆ ಓದ್ತೀವಿ, ಸನ್ನಿಧಾನ ಅಂತ ಕೆಲವು ಕಡೆ ಓದ್ತೀವಿ. ಹೀಗೆ ಆ ಕಥೆಯೂ ಕೂಡ ಮಹತ್ವವನ್ನು ನಾವು ಕೊಟ್ಟು ಕೃಷ್ಣನ ಮೊದಲನೇ ಪ್ರೇಯಸಿಯರಲ್ಲಿ ಅವಳು ಒಬ್ಬಳು ಅಂತ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇವೆ. ಹೀಗೆ ಆ ನೀಲಾಳನ್ನ ಅವನು ಮದುವೆ ಆದ ಘಟನೆ ಬಳಿಕ ನಾವು ರೇಣುಕಾಸುರ ಮೊದಲಾದಂಥ ಕೆಲವು ಬೇರೆ ರಾಕ್ಷಸರ ವಧೆಯನ್ನು ನಾವು ನೋಡ್ತೇವೆ. ಆ ಧೇನುಕಾಸುರ ಅಂದ್ರೆ ಯಾರು? ಅವನು ಒಂದು ಕತ್ತೆಯ ರೂಪದ ಒಬ್ಬ ರಾಕ್ಷಸ. ಕೃಷ್ಣ, ಬಲರಾಮ ಮತ್ತು ಗೋಪಾಲ ಬಾಲಕರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಆಟ ಆಡುವಾಗ ಅಲ್ಲಿ ತಾಲದ ವನಗಳ ಒಂದು ದೊಡ್ಡ ವನ ಇತ್ತು. ಅಲ್ಲಿ ಆ ಗೋಪಾಲ ಬಾಲಕರಿಗೆ ಏನು ಈ ತಾಳೆ ಹಣ್ಣುಗಳನ್ನು ತಿನ್ನಬೇಕು ಅಂತ ಅನಿಸ್ತು ಅವರಿಗೆ. ಹಾಗಾಗಿ ಅವರು ಬಲರಾಮನ ಹತ್ರ ಬಂದು ನಮಗೆ ಈ ತಾಳೆ ಹಣ್ಣುಗಳನ್ನು ತಿನ್ನಿಸು ಅಂತ ಕೇಳ್ಕೊಂಡ್ರು. ಕೃಷ್ಣ ಬಲರಾಮನು ಅಲ್ಲಿ ಹೋಗಿ ಆ ಧೇನುಕಾಸುರನನ್ನ ಸಂಹರಿಸಿ ಅವನ ಸೊಕ್ಕನ್ನು ಮುರಿದು ಅವನ ಪರಿವಾರವನ್ನು ಕೂಡ ಧ್ವಂಸ ಮಾಡಿ ಆ ತಾಳೆ ಹಣ್ಣುಗಳನ್ನು ಉಳಿದೆಲ್ಲರಿಗೂ ಕೂಡ ತಿನ್ನಿಸಿರುವಂಥ ಕಥೆಯನ್ನ ನಾವು ಧೇನುಕಾಸುರನ ಕಥೆಯನ್ನ ಮುಂದೆ ನೋಡ್ತೇವೆ. ಆ ಧೇನುಕಾಸುರ ಮತ್ತು ಕಳಂಬಾಸುರನ ವಿಸ್ತೃತವಾದಂಥ ಕಥೆಯನ್ನ ನಾಳೆ ದಿವಸ ಗಮನಿಸೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವುದನ್ನ ಋಷಿಕೇಶನೇ, ಈಶನಿಂದ ಶರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀ ಕೃಷ್ಣಾರ್ಪಣೆ.